ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಸೋದು ಎಷ್ಟು ಇಂಪಾರ್ಟೆಂಟ್ ಇದೆ ಮುನಾಮ್ ಗೆಲ್ಸ್ಬೇಕಾದ್ರೂ ಅಷ್ಟೇ ಇಂಪಾರ್ಟೆಂಟ್. ಗೋಕಾಕ್ ಮೇಲೆ ಅವ್ರ ತಮ್ಮದೇ ಆದ ಪ್ರಭಾವವನ್ನು ಹೊಂದಿದ್ದಾರೆ. ಅದೇ ಬಿಜೆಪಿ ಹಿನ್ನಡೆ ಅಲ್ಲ ಈಗ ಇರ್ತದ ನೋಡ್ರಿ, ಈಗ ಅವ್ರ ಎಫರ್ಟ್ ಅವ್ರು ಮಾಡ್ತಾರೆ, ನಮ್ಮ ಎಫರ್ಟ್ ನಾವು ಮಾಡ್ಬೇಕಾಗ್ತೈತಿ. ನಾ ಏನಿಲ್ಲ, ಯಾವಾಗೂ ಲೋಕಸಭಾದಾಗ ಬೆಳಗಾವಿ ಪಾರ್ಲಿಮೆಂಟ್ ಇರ್ಬೋದು ಅಥವಾ ಅರಬಾವಿ ಗೋಕಾಕ್ ವಿಧಾನ ಜಾಸ್ತಿ ಫೇವರ್ ಬಿಜೆಪಿಗೆ ಆಗೈತಿ. ನೀವು ಹಿಂದಿಂದೆಲ್ಲ ನೋಡ್ಕೊತ ಬಂದ್ರೆ 19 ಚುನಾವಣೆಯಲ್ಲಿ ಅದ ಜಾಸ್ತಿ ಆಗಿದೆ. ಅದಕ್ಕೆ ಈಗ ಹೇಳ್ತಾರಲ್ಲ ರೀ ಜಗದೀಶ್ ಶೆಟ್ಟರ್ ಹೊರಗಿನವ್ರು, ಹಂಗಲ್ಲ ಪಾಲಿಟಿಕ್ಸು. ಈಗ ಚುನಾವಣೆ ಐತೆ ಅಂತ ಮಾತಾಡ್ಬೇಕಾದ್ರೆ ನಾ ಏನಿಲ್ಲ, ನಮ್ಮ ಬೆಳಗಾವಿ ಲೋಕಸಭಾ ಸದಸ್ಯ ಗೆದ್ದು ಆಡಳಿತ ಪಕ್ಷ ಕೂತ್ರೆ ಒಳ್ಳೇದಾಗ್ತದೆ, ವಿರೋಧ ಪಕ್ಷ ಕುಂಡಬಾರ್ದು ಅಂತ ನನ್ನ ವಿನಂತಿ. ನಮ್ಗೇನು ಅಲ್ಲಿ ಕರ್ದಿಲ್ರಿ, ನಮ್ಮ ಪಾರ್ಲಿಮೆಂಟ್ ಬೆಳಗಾವಿ ಇಲ್ಲೇ ಮಾಡ್ತು ನಾವು. ನಾವ್ ಎಲ್ಲಿ ಅರವಾನ್ ಬಿಟ್ಟು ಎಲ್ಲಿ ಬರ್ತೀವ್ರಿ? ಅಲ್ಲ ನಮ್ಮನ್ಯಾಗ ಜಿಲ್ಲಾ ಲೀಡರ್ ಮಾಡತ್ತೀವಿ. ಅಲ್ಲಲ್ಲ, ಅವ್ರು ಅಲ್ಲಿಯೂ ಸಾಕಷ್ಟು ಜನ ಲೀಡರ್ ಕೆಲಸ ಮಾಡತ್ತಾರ. ನಮಗಂದ್ರೆ ಪಾರ್ಟಿಯಿಂದ ಯಾರಲ್ಲಿ ಹೇಳಿಲ್ಲ ರೀ. ಸೊ ನಾವ್ ಇಲ್ಲಿ ಈಗ ರಮೇಶ್ ಅವ್ರ ಇರ್ಬೋದು, ನಾವ್ ಇರ್ಬೋದು, ಜಾಸ್ತಿ ಪಾರ್ಲಿಮೆಂಟ್ದಾಗ ಜಾಸ್ತಿ ಕೆಲಸ ಮಾಡ್ತೀವಿ. ಯಾರ್ರಿ ಹೋಗಿಲ್ಲ ರಮೇಶ್ ಅವ್ರಿ? ಪಾರ್ಟಿ ಅವ್ರು ಕರೆದ್ರೆ ಹೋಗ್ತಾರ್ರಿ ಎಲ್ರು. ಇನ್ನೂ ಆ ಥರ ಏನು ಕೇಳಿದಂಗೆ ಕಾಣೋದಿಲ್ಲ ಅವ್ರಿಗೆ. ಈಗ ನಾ ರಮೇಶ್ ಜಾರಕಿಹೊಳಿ ನಿನ್ನ ರಿಕ್ವೆಸ್ಟ್ ಮಾಡಿದ್ದೇನೆ, ನಿಮ್ಗೆ ಒಟ್ಟ ಕೈಗೆ ಸಿಗಬೇಡ ಅಂತ ಹೇಳಿದೆ ನಾವು. ಒಟ್ಟ ಸಿಗಬೇಡ ಅಂತ ಹೇಳಿದೇನ್ರಿ. ಒಟ್ಟ ಸಿಕ್ಕ್ರ TRPನೂ ಹಾಯ್ ಆಗಿಬಿಡ್ತೈತಿ, ಮತ್ತೆ ಯಾರು ಬೀಳ್ತಾರೋ ಯಾರು ಗೆಲ್ತಾರೋ ಗೊತ್ತಾಗೋದಿಲ್ಲ. ಹಿಂಗ ಮಾಡ್ತಿಲ್ಲ ಸೌದತ್ತಿ ರಾಮದುರ್ಗ ಎಲ್ಲಾರೇ ಮಾಡ್ತೀವಿ. ನಾವು ನಿನ್ನಿದನ್ನ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಏನಿಲ್ಲ 7 ತಾರೀಕು ನಾವು ಅಂದ್ರೆ ಮೂಡಲಿಗೆ ಒಂದು ಫಂಕ್ಷನ್ ಮಾಡ್ತೀವಿ, ಗೋಕಾಕ್ ಮಾಡ್ತೀವಿ. ಸೊ ನಾವಂದು ಏನಿಲ್ಲ ಇಡೀ ದೇಶದ ಮೋದಿ ಅವ್ರು ನೋಡಿ ಚುನಾವಣೆ ನಡೆದಿದ್ದೀರಿ, ವಾತಾವರಣ ನೋಡಿದ್ರೆ ಅಷ್ಟು ಜಗದೀಶ್ ಶೆಟ್ಟರ್ ಅವ್ರು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನಾನು ಅಪೋಸಿಷನ್ ಅವ್ರಿಗೆ ಹೇಳ್ತೇನೆ ಅಲ್ಲ, ನಾನು ಎಲ್ಲ ಪೊಲಿಟಿಷಿಯನ್ ಅಂದ್ರೆ ಜಗದೀಶ್ ಶೆಟ್ಟರ್ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಅವರು CM ಇಷ್ಟೆಲ್ಲ ಸೀನಿಯರ್ ಅದಾರು. ಸೊ ನಾಳೆ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆದ್ರೆ ಅವಾಗ್ರಿ ಎಲ್ಲರೂ ಅವ್ರ ಮನೆಗೆ ಹೋಗ್ತಾರ, ಅವಾಗ್ರಿ ಮನಿ ಅಡ್ರೆಸ್ ಹುಡ್ಕೊಂಡು ಹೋಗ್ತಾರ ಅವಾಗ್ರಿ. ಎಲ್ಲಿ ಮಾಡಕತ್ತಲ್ರಿ ಅವ್ರೆಲ್ಲಿ ಹೇಳಿಲ್ರಿ. ಅವರು ನಾವು ಅಲ್ಲ, ನಾವೆಲ್ಲ ರೀ ಪಾರ್ಟಿ ಯಾರಿಗೆ ಕೊಡ್ತಾರ ಅವ್ರಿಗೆಲ್ಲ ಮಾಡೋಣ ಕೆಲಸ. ಯಾಕೆ ಇದನ್ನು ನಾವು ಎಲ್ಲರಿಗೂ ಹೇಳಿದ್ವಿ ಅದು. ಸೊ ಆ ಥರ ಡಿಸಿಷನ್ ಕೊಟ್ಟು ಬಿಟ್ಟಿದ್ದಾರೆ ಹೈಕಮಾಂಡ್. ಈಗ ಮತ್ತೆ ಆ ಪ್ರಕಾರ ಮಾಡೋದು ಕೆಲಸ ಈಗ. ಸೊ ಏನೆಲ್ಲ ಆಗಲಿ, ನಮ್ಮ ಬೆಳಗಾವಿ ಪಾರ್ಲಿಮೆಂಟ್ ಗೆದ್ದು BJP ಅವ್ರು ಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆಗ್ಲತ್ತ ನಮ್ಮದು ಆಸೆ ಐತಿ. ನಮ್ಮ ಸುರೇಶ್ ಅವ್ರು ಜಸ್ಟ್ ಮಿನಿಸ್ಟರ್ ಆಗಿರ್ತಿ ಎಷ್ಟು ಕೆಲಸ ಅದು, ರೈಲ್ವೆದು ಎಲ್ಲ ಎಷ್ಟು ಕೆಲಸ ಅದ್ರಿ. ಹಂಗಾಗ್ಲಿ ಅಪೋಸಿಷನ್ ಕುಣಿಸಿ ಏನು ಮಾಡೋರು ನೀವು ಯಾರು?